ಒಂದು 10-15 ಗಿಡ ಮರದ ನೆರಳಿಗೆ ಬಂದವು ಇವು. ಮಧ್ಯಾಹ್ನದ ಬಿಸಿಲು ಅವಾಯ್ಡ್ ಆಗೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಒಂದೊಂದು ಗಿಡದಲ್ಲಿ ಎಷ್ಟು ಮೆಣಸಿನ್ಕಾಯಿ ಬಿಟ್ಟಿದೆ. ನಮಸ್ಕಾರ ಎಲ್ರಿಗೂ, ಹೊಸ ವೀಡಿಯೋಗೆ ಸ್ವಾಗತ. ತುಂಬ ದಿವಸ ಆಗಿತ್ತು ವೀಡಿಯೋ ಹಾಕಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಮೆಣಸಿನ್ಕಾಯಿನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೆ ಮತ್ತು ಫರ್ದರ್ ಅಪ್ಡೇಟ್ಸ್ ಕೊಡ್ತೀನಿ ಅಂದಿದ್ದೆ, ಕ್ಲೀನಾಗಿ ಕೊಡೋಕ್ಕಾಗಿದ್ದಿಲ್ಲ. ಸೊ ಇದರಲ್ಲಿ ಹಾರ್ವೆಸ್ಟ್ ಮಾಡೋದು ಮತ್ತು ಏನೇನು ಮಾಡಿದ್ದೆ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ಹೇಗೆ ಬಂದಿದೆ ಅಂತ ನೋಡೋಣ. ಲಾಸ್ಟಿಗೆ ಎಲ್ಲ ತೆಗೆದು ತೂಕ ಕೂಡ ಮಾಡ್ತೀನಿ, ಬನ್ನಿ. ಮೆಣಸಿನ್ಕಾಯಿ ಗಿಡಗಳೆಲ್ಲ ಚೆನ್ನಾಗೆ ಬಂದಿದೆ, ಎಲ್ಲ ಹಣ್ಣಾಗಿದ್ದಾವೆ. ಇದನ್ನು ನಾನು ಮನೆಯಲ್ಲಿ ಒಣಗಿಸ್ಕೊಂಡು ಮೆಣಸಿನ್ಕಾಯಿ ಪುಡಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೋಬೇಕು ಅಂತ ಇದ್ದೀನಿ. ಒಂದಿಷ್ಟು ಮನೆಗೂ ಕಿತ್ಕೊಂಡು ಹೋಗಿದ್ದೆ, ಇದ್ರ ಬಗ್ಗೆ ಜಾಸ್ತಿ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಸೊ ಫೈನಲ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟನ್ನು. ಇವಾಗ ಒಂದು ಕ್ವಿಕ್ ವಿಡಿಯೋ ಇದ್ರ ಬಗ್ಗೆ. ಸೊ ಈ ಗಿಡಗಳ್ನ ಹಾಕಬೇಕಾದ್ರೆ ನಾನು ಏನೇನು ತಯಾರಿ ಮಾಡ್ಕೊಂಡಿದ್ದೆ ಅಂದರೆ, ಟ್ರ್ಯಾಕ್ಟ್ರಲ್ಲಿ ಮಣ್ಣು ಹೊಡಿಸ್ಬಿಟ್ಟು ಏರು ಮಡಿ ಮಾಡಿಸಿ ಅದರಲ್ಲಿ ಗೊಬ್ಬರ ಕೊಟ್ಬಿಟ್ಟು, ಎರೆಹುಳು ಗೊಬ್ಬರ ಕೊಟ್ಟು ಡ್ರಿಪ್ ಹಾಕ್ಬಿಟ್ಟು ಗಿಡಗಳ್ನ ಹಾಕಿದ್ದೆ. ಅದಾದಮೇಲೆ ಗಿಡಗಳು ದೊಡ್ಡವಾಗ್ತಿದ್ದಂಗೆ ತೋಟದಲ್ಲೇ ತಯಾರಿಸ್ಕೊಂಡಿರೋ ಜೀವಾಮೃತ ಮತ್ತು ಪಂಚಗವ್ಯನ ಕೊಟ್ಟಿದ್ದೆ, ಸ್ಪ್ರೇ ಮಾಡಿದ್ದೆ. ಮತ್ತು ಪೊಟ್ಯಾಷ್ ಗೊಬ್ಬರನ ಮಣ್ಣಿಗೆ ಕೊಟ್ಟಿದ್ದೆ, ಸ್ಪ್ರೇ ಕೂಡ ಮಾಡಿದ್ದೆ. ಸಾವಯವ ಕೃಷಿನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಒಂದು 2-3 ಇಯರ್ಸು ಬ್ರ್ಯಾಂಡ್ ಸ್ಟುಡಿಯೋಸನ್ನು ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡ್ತಾಯಿದ್ದೆ ನಾನು. ಅಂದರೆ ಇದಕ್ಕೂ ಮುಂಚೆ ಇವೆಂಟ್ಸ್ ಎಲ್ಲ ಮಾಡ್ತಾ ಇದ್ವಿ ದಾವಣಗೆರೆಯಲ್ಲೇ. ಅವಾಗಿಂದನೇ ವರ್ಕ್ ಮಾಡ್ತಿದ್ದೆ, ಒಂದು 6-7 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೆ ಅವ್ರ ಜೊತೆ. ರೀಸೆಂಟಾಗಿ ಶ್ರೀಮುರಳಿ ಅವರಿಗೆ ಪರಾಕ್ ಅಂತ ಒಂದು ಮೂವಿ ಅನೌನ್ಸ್ ಆಯಿತು. ಆ ಟೀಮಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಇನಿಷಿಯಲ್ ಡೇಸಲ್ಲೆಲ್ಲ ಇದ್ದೆ. ತುಂಬ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಅದಂತೂ. ನನಗೆ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ದಾವಣಗೆರೆಯಲ್ಲಿ ಇದ್ದವನು ನಾನು. ಸ್ವಲ್ಪ ರ್ಯಾಪ್ ಎಲ್ಲ ಮಾಡ್ತಾಯಿದ್ದೆ ಅಷ್ಟೇ. ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಕಲಿತು, ತುಂಬ ನೋಡಿದೆ. ಮತ್ತು ಕೆಲಸ, ಒಂದು ದೊಡ್ಡ ಮೂವಿನ ಹೆಂಗೆ ಮಾಡಬೇಕು ಅನ್ನೋದು, ಫುಲ್ ಫ್ಲೆಡ್ಜ್ ಮೂವಿ, ದೊಡ್ಡದಲ್ಲ, ಫುಲ್ ಫ್ಲೆಡ್ಜ್ ಮೂವಿನ ಪ್ರೊಫೆಷ್ನಲಾಗಿ ಹೇಗೆ ಮಾಡ್ತಾರೆ, ಏನೇನಿರುತ್ತೆ ಕೆಲಸ ಅಂತ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ರೀಸೆಂಟಾಗಿ ಪರಾಕ್ ಟೀಸರ್ ಲಾಂಚ್ ಆಯಿತು. ಇದನ್ನು 4 ಇಯರ್ಸ್ ಬ್ಯಾಕ್ ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ 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 ಪ್ರತಿ ಶಾರ್ಟು, ಪ್ರತಿ ಫ್ರೇಮು ಹೀಗೆ ಬರಬೇಕು ಅಂತ ಎಷ್ಟು ಟೈಮ್ ಕೊಟ್ಟು ಫೈನ್ ಡೀಟೇಲಿಂಗ್ ಮಾಡಿ ಅದನ್ನು ಶೂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ರಿಲೀಸ್ ಆಗಿದೆ ಈಗ. ಸೊ ಸಖತ್ ಎಕ್ಸೈಟೆಡ್ ನಾನಂತೂ. ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅಂದರೆ ಕಮೆಂಟ್ ಮಾಡಿ, ನೋಡಿ, ಸಪೋರ್ಟ್ ಮಾಡಿ ಅನ್ನೋದು ಒಂದು, ಬಟ್ ಜೆನ್ಯೂನಾಗಿ ನಿಮಗೆ ಇಷ್ಟ ಆದರೆ ನಿಮ್ಮ ರಿವ್ಯೂ ಕೊಡಿ. ಟೀಸರ್ನ ಉದ್ದೇಶ ಬಂದ್ಬಿಟ್ಟು ಪರಾಕ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ, ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಯಾರೆಕ್ಟರ್ ಆಬ್ವಿಯಸ್ಲಿ ನಮ್ಮ ಶ್ರೀಮುರಳಿ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಒಂದು ಒಳ್ಳೆ ಲುಕ್ಕಲ್ಲೇ ಬಂದಿದೆ. ಸೊ ಇದು ಹೇಗಿರುತ್ತೆ ಏನು ಎತ್ತ ಅಂತ ಒಂದು ಪ್ರಿಡಿಕ್ಷನ್ನು, ಒಂದಿಷ್ಟು ಕ್ಲೂಸ್ಗಳಿದ್ದಾವೆ. ಇದ್ರ ಮೇಲೆ ನಾನೇನು ಹೇಳಲ್ಲ. ಆ್ಯಂಡ್ ಒಂದು ನನ್ನ ಪರ್ಸ್ನಲ್ ವ್ಯೂ ಏನು ಅಂದರೆ, ಮೂವಿ ಮಾಡೋದು, ಒಂದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನು ಅನಿಸ್ತು ಅಂದರೆ, ಮೂವಿ ಮಾಡೋದು ಹಂಗೆ ಹಿಂಗೆ ಅಂತ ಏನೇನೋ ಅಂದ್ಕೊಂಡಿರ್ತೀವಿ. ನಾನೇ ಏನೇನೋ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಯಿತು. ತುಂಬ ಕಷ್ಟ, ತುಂಬ ಪೇಷನ್ಸ್ ಮಾತ್ರ ತುಂಬ ಇರಬೇಕು. ಪೇಷನ್ಸ್ ಇಲ್ಲಾಂದರೆ ಆಗೋದೇ ಇಲ್ಲ. ಕ್ಯಾಪ್ಟನ್ ಆಗಿ, ಲೀಡಾಗಿ ಇದನ್ನು ತಗೊಂಡು ಹೋಗೋರಂತೂ ಓ ಮೈ ಗಾಡ್ ತುಂಬಾ ಕಷ್ಟಪಟ್ಟಿದ್ದಾರೆ ನಾನು ನೋಡಿರೋದ್ರಲ್ಲಿ. ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಬೈ ದ ವೇ. ಮೂವಿ ಮೇಲೆ ತುಂಬ, ನನಗೆ ಪರ್ಸ್ನಲಿ ಕತೆ ಮೇಲೆ ತುಂಬ ನಂಬಿಕೆ ಇದೆ. ಇಟ್ಸ್ ನಾಟ್ ಲೈಕ್ ಒನ್ ಪಾಯಿಂಟ್ ಆಫ್ ವ್ಯೂ, ಸೊ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಸೇರಿ ಒಂದು ಕತೆ. ತುಂಬ ಚೆನ್ನಾಗಿದೆ. ಐ ಹೋಪ್ ನಮ್ಮ ಕರ್ನಾಟಕದ ಜನತೆ ಎಂಜಾಯ್ ಮಾಡುತ್ತೆ ಇದನ್ನು, ಸ್ಟೋರಿನ ಅಂತ.
ಹಾರ್ವೆಸ್ಟ್ ಆಗಿದೆ. ಇದು ಮೆಣಸಿನ ಹಣ್ಣಾಗಿರೋವು. ಕಾಯಿ ಇಷ್ಟು ಮೆಣಸಿನ್ಕಾಯಿ ಹರ್ಕೊಂಡಿದ್ದೀವಿ. ಇದೊಂದು 2-2.5 kg ಇದೆ. ಗಿಡದಲ್ಲೂ ಇನ್ನೂ ಇದ್ದಾವೆ. ಅದನ್ನು ಏನೋ ಸ್ವಲ್ಪ ದೊಡ್ಡವಾದ್ಮೇಲೆ ಹಣ್ಣಾದ್ಮೇಲೆ ಕಿತ್ತೋದು. 5 kg ಹಣ್ಣು ಮೆಣಸಿನ್ಕಾಯಿ ಬಂದಿದೆ. ಸೊ ಇದನ್ನ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದರೆ ಒಣಗಿಸ್ಬಿಟ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ಖಾರದ ಪುಡಿ ಮಾಡ್ಕೊಳ್ಳೋದು. ಇದು ಒಂದು ಸಿಂಗಲ್ ಹಾರ್ವೆಸ್ಟ್ ಇಷ್ಟು ಸಿಕ್ಕಿದೆ ನನಗೆ. ಹಸಿರು ಮೆಣಸಿನ್ಕಾಯಿ 1 kg ಬಂದಿದೆ ಆಲ್ಮೋಸ್ಟು. ಈ ಎಲ್ಲ ಹಣ್ಣು ಮೆಣಸಿನ್ಕಾಯಿಗಳ್ನ ಈಗ ಒಣಗಿಸ್ಬೇಕು. ಒಣ ಮೆಣಸಿನ್ಕಾಯಿಗೆ ಮಾಡ್ಕೋಬೇಕು. ಈ ಥರ ಅಕಾರ್ಡಿಂಗ್ ಟು ವೆದರ್, ಬಿಸಿಲು ಜಾಸ್ತಿ ಇದ್ದರೆ ಬೇಗ ಆಗುತ್ತೆ, ಕಮ್ಮಿ ಇದ್ದರೆ ಲೇಟಾಗುತ್ತೆ. ಬಟ್ ಇದರಲ್ಲಿರೋ ಎಲ್ಲ ನೀರಿನ ಅಂಶ ಹೋಗೋ ರೀತಿ ಒಣಗಿಸ್ಕೋಬೇಕು. ತಿಳಿಯದು ಏತಕ್ಕೆ ಈ ಮೌನ ಈ ಅಂತರ